ಸ್ವಾಗತ. ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಪೂಜಾಸ್ ಕಿಚನ್ ಅಲ್ಲಿಗೆ ಸ್ವಾಗತ. ಇವತ್ತು ನಾವು ಹೊರಗಡೆಯಿಂದ ತರೋ ವೆನಿಲ್ಲಾ ಐಸ್ ಕ್ರೀಮ್ ಅನ್ನ ಮನೆಯಲ್ಲಿ ತುಂಬಾ ಸುಲಭವಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ಹಾಗೆ ಇದು ನನ್ನ ಕಿಚನ್, ಹಾಗೆ ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಕಿಚನ್ ಅಂದ್ರೆ ನಂದು ಓನ್ ಕಿಚನ್ ಅಲ್ಲ, ಸದ್ಯಕ್ಕೆ ನಾನು ದುಬೈಲಿದ್ದೇನೆ. ನೆಕ್ಸ್ಟ್ ಮಂತ್ ಅಲ್ಲಿ ನಾನು ಊರಿಗೆ ಹೋಗ್ತೇನೆ. ನೆಕ್ಸ್ಟ್ ಇಂದ ಅಲ್ಲಿಂದ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತೇನೆ. ಹಾಗಾದ್ರೆ ತಡ ಮಾಡದೆ ಈ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಮೊದಲು ಒಂದು ಪ್ಯಾನಿಗೆ ಇಲ್ಲಿ ನಾನು 1 ಲೀಟರ್ ಹಾಲನ್ನು ತಗೊಂಡಿದ್ದೇನೆ. ಹಾಗೆ 1 ಸ್ಪೂನಷ್ಟು, 1/4 ಸ್ಪೂನಷ್ಟು ನಾನಿಲ್ಲಿ ಕಾರ್ನ್ಫ್ಲವರ್ ಅನ್ನು ತಗೊಂಡಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಗಂಟೆಲ್ಲ ಇಲ್ಲದಾಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಲಲ್ಲಿ. ನಾನಿಲ್ಲಿ ಮೊದಲಿಗೆ ಗ್ಯಾಸ್ ಸ್ಟವನ್ನು ಆನ್ ಮಾಡಿ ಇದನ್ನು ಮಿಕ್ಸ್ ಮಾಡ್ತಿಲ್ಲ, ಹೀಗೇ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಗ್ಯಾಸ್ ಸ್ಟವಲ್ಲಿ ಇಟ್ಟು ಇದನ್ನು ಕುದಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನಾನು 4 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ತಿದ್ದೇನೆ. ಸಕ್ಕರೆಯನ್ನು ಕೂಡ ಮೊದಲಿಗೆ ಹಾಕ್ತಿದ್ದೇನೆ. ನಾಲ್ಕರಿಂದ 5 ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ. ಹಾಗೆ ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕೋದ್ರಿಂದ ಜಾಸ್ತಿಯಾಗಿ ಸಕ್ಕರೆಯನ್ನು ಹಾಕಲಿಲ್ಲ. ನೀವು ಕಂಡೆನ್ಸ್ಡ್ ಮಿಲ್ಕನ್ನು ಹಾಕೋದಿಲ್ಲ ಅಂದರೆ ಸಕ್ಕರೆಯನ್ನು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಳಿ ಮೊದಲಿಗೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಂತರ ನಾವು ಗ್ಯಾಸ್ ಸ್ಟವ್ ಆನ್ ಮಾಡಿ ಇದನ್ನು ಗ್ಯಾಸ್ ಸ್ಟವಲ್ಲಿ ಇಡಬೇಕು. ಹಾಲು ಚೆನ್ನಾಗಿ ದಪ್ಪ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ತಿಕ್ಕಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿಯಲ್ಲಿ ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡ್ಬೋದು, ಈಗ ಹಾಲು ದಪ್ಪ ಆಗ್ತಾ ಬರ್ತಾ ಉಂಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ದಪ್ಪ ಆಗಿದೆ. ಇಷ್ಟಾದರೆ ಸಾಕು. ನಂತರ ಇದನ್ನು ನಾವು ಹೊರಗಡೆನೇ ಕೂಲಾಗಲಿಕ್ಕೆ ಇಡಬೇಕು. ಫ್ರಿಜ್ಜಲ್ಲೆಲ್ಲ ಇಡಲಿಕ್ಕೆ ಹೋಗಬೇಡಿ. ತುಂಬ ತಣ್ಣಗಾಗಬೇಕು, ಬಿಸಿ ಇರಬಾರ್ದು. ಅಲ್ಲಿವರೆಗೂ ಹೊರಗಡೆ ಇಟ್ಕೊಳ್ಳಿ ಇದನ್ನು. ನೋಡ್ಬೋದು, ಈಗ ರೆಡಿಯಾಗಿದೆ. ಈಗ ನಾವು ತಣ್ಣಗಾಗಲಿಕ್ಕೆ ಇಟ್ಟಂತಹ ಹಾಲನ್ನು ಇದಕ್ಕೆ ಹಾಕಬೇಕು. ನೆನಪಿರಲಿ, ಫುಲ್ಲು ತಣ್ಣಗಾಗಬೇಕಿದು, ಬಿಸಿ ಇರಬಾರ್ದು ಸ್ವಲ್ಪ ಕೂಡ. ನಂತರ ಇದಕ್ಕೆ ನಾನು ಫ್ರೆಶ್ ಕ್ರೀಮನ್ನು ಹಾಕ್ತಿದ್ದೇನೆ. 2 ಕಪ್ಪಷ್ಟು. ಇದು ಸಣ್ಣ ಕಪ್, ಹಾಗಾಗಿ ನಾನು 2 ಕಪ್ಪಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ತಿದ್ದೇನೆ. ನಂತರ ಅದಕ್ಕೆ ನಾನು ಕಂಡೆನ್ಸ್ಡ್ ಮಿಲ್ಕನ್ನು ಹಾಕ್ತಿದ್ದೇನೆ. ಇದು ಹಾಕಲೇಬೇಕಂತಿಲ್ಲ, ಹಾಕದೇ ಇದ್ರೂ ಆಗುತ್ತೆ, ಸ್ಕಿಪ್ ಮಾಡ್ಬೋದು. ಹಾಗೆ 1 ಸ್ಪೂನಷ್ಟು ವೆನಿಲ್ಲಾ ಎಸೆನ್ಸನ್ನು ಹಾಕ್ತಿದ್ದೇನೆ. ಮಿಕ್ಸಿಯಲ್ಲಿ 1 ನಿಮಿಷ ಮಾತ್ರ ಇದನ್ನು ಪಲ್ಸ್ ಮಾಡಿ ತೊಗೊಂಡು ಬನ್ನಿ. ಜಾಸ್ತಿಯಾಗಿ ಪಲ್ಸ್ ಮಾಡಲಿಕ್ಕೆ ಹೋಗಬೇಡಿ, 1 ನಿಮಿಷ. ನಂತರ ಈ ರೀತಿಯಾದ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇದನ್ನು ಹಾಕಿ ಇದರ ಮೇಲೇ ಒಂದು ಪ್ಲಾಸ್ಟಿಕನ್ನು ಮುಚ್ಚಿ ಈ ರೀತಿಯಲ್ಲಿ ಒಂದು ಪ್ಲಾಸ್ಟಿಕ್ ಎಲ್ಲರ ಮನೆಯಲ್ಲಿ ಇರುತ್ತೆ, ಇದನ್ನು ಈ ರೀತಿಯಲ್ಲಿ ಕಟ್ ಮಾಡಿ ಇದರ ಮೇಲೆ ಇಟ್ಟು ನಂತರ ಮುಚ್ಚಳವನ್ನು ಮುಚ್ಚಿಡಿ. ಇದನ್ನೊಂದು 7 ರಿಂದ 8 ಗಂಟೆ ತನಕ ಫ್ರಿಜ್ಜಲ್ಲಿ ಇಡಬೇಕು, ಫ್ರೀಝರಲ್ಲಿ. ಈಗ ನಾನು 8 ಗಂಟೆ ನಂತರ ಇದನ್ನು ಓಪನ್ ಮಾಡ್ತಿದ್ದೇನೆ. ನೋಡ್ಬೋದು ಯಾವ ರೀತಿಯಲ್ಲಿ ಬಂದಿದೆ ಅಂತೇಳಿ. ಇದನ್ನು ಈಗ ಒಂದು ಪ್ಲೇಟಿಗೆ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ.
ಮನೆಯಲ್ಲಿ ತುಂಬ ಸುಲಭವಾಗಿ ವೆನಿಲಾ ಐಸ್ ಕ್ರೀಮನ್ನು ಮಾಡ್ಕೊಳ್ಬೋದು. ಹಾಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ.